95,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 1,75,000ಗೆ ಶಿಫ್ಟ್ ಕೊಟ್ಟು ಬರೀ 1.5 ಲಕ್ಷ ತೊಗೊಂಡು ಬಂದರೆ ಉಳಿದಿದ್ದು ಲೋನ್ ಮಾಡಿಸ್ಕೊಡ್ತೀನಿ. 2,95,000ಗೆ ಮಾರ್ಕೆಟಲ್ಲಿ ಪೆಟ್ರೋಲ್ ಕೊಡ್ತಾ ಇಲ್ಲ, ನಾವು ಡೀಸೆಲ್ ಕೊಡ್ತಾ ಇದೀವಿ, ಅದರಲ್ಲೂ ಸಿಂಗಲ್ ಓನರ್. ಎದುರುಗಡೆ ಬಂದರೆ 2,90,000ಗೆ ಒಳ್ಳೆ ಬೆಸ್ಟ್ ಡೀಲಲ್ಲೇ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಎದುರುಗಡೆ ಬಂದರೆ 1,90,000ಗೆ ಫೈನಲ್ ಡೀಲ್ ಮಾಡ್ಕೊಡ್ತೀನಿ ಸರ್. ಇದು 2015 ಮಾಡಲ್ ಡೀಸೆಲ್ ವೇರಿಯಂಟ್, ಅದರಲ್ಲೂ ಹೈಲೈನು 4,10,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಭಾಳ ಅಂದರೆ ಭಾಳನೇ ಡಿಮ್ಯಾಂಡೆಡ್ ಕಲರ್ ಇದು. ಒಂದು 4,10,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಎದುರುಗಡೆ ಬಂದರೆ 3,15,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಮ್ಮ ಜೊತೆ ಸರ್ ಇದ್ದಾರೆ, ಅವ್ರ ವೆಲ್ಕಮ್ ಮಾಡ್ಕೊಳ್ಳೋಣ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಸೊ ಹೇಗಿದ್ದೀರಾ ಸರ್? ಆರಾಮಿದ್ದೀನಿ ಸರ್. ಸೊ ಸರ್, ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ರ್ಯಾಂಕ್ ಒನ್ ಕಾರ್ಸಲ್ಲಿ ಸರ್ ಇವತ್ತಿನ ಬಜೆಟ್ 95,000 ಸ್ಟಾರ್ಟ್ ಆಗುತ್ತೆ. 95,000ಕ್ಕೆ 95,000 8 ಲಕ್ಷವರೆಗೂ ಇದೆ. ಓಕೆ ನೋಡಿ, ಅಪ್ ಟು 8 ಲಕ್ಷ ತನಕ ಗಾಡಿಗಳು ಅವೈಲೇಬಲ್ ಇದೆ. ಸೊ 8 ಲಕ್ಷ ಅಂತಂದ್ರೆ ಕೇಳೋಕೆ ದೊಡ್ಡ ಅಮೌಂಟ್ ಅನ್ಸುತ್ತೆ ಸರ್. ಬಟ್ ಏನಂದ್ರೆ ಲೋನ್ ಅಂತ ನೋಡ್ತಾರೆ ಸರ್. ನಮ್ಮ ಮಿಡಲ್ ಕ್ಲಾಸ್ ಜನರು ಏನಂದ್ರೆ ಮಿನಿಮಮ್ ಒಂದು ಲೋನ್ ತೊಗೊಂಡ್ರೆ ಒಂದು ಒಳ್ಳೆ ಗಾಡಿ ತೊಗೋಬೇಕು ಅಂತಿರ್ತಾರೆ. ಸೊ ಅಂಥವ್ರಿಗೆ ಲೋನ್ ಅಂತ ಸರ್. ಸರ್ 8 ಲಕ್ಷ ಗಾಡಿಗೆ ಬರೀ 2 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಉಳಿದಿದ್ದು ಲೋನ್ ಆಗುತ್ತೆ. ಓಕೆ, ಸೊ ಎಲ್ಲ ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯಾವ ಇಯರ್ ಮಾಡಲ್ ಮೇಲೆ ಲೋನ್ ಆಗುತ್ತೆ ಸರ್? ಸರ್ 2013 ಇದ್ರೆ ಲೋನ್ ಆಗುತ್ತೆ. ಬಿಲೋ 2013 ಲೋನ್ ಆಗಲ್ಲ. ಓಕೆ, ಥ್ರೂ ಔಟ್ ಕರ್ನಾಟಕ ಹೆಂಗೆ ಸರ್? ಹಾಂ, ಥ್ರೂ ಔಟ್ ಕರ್ನಾಟಕನೂ ಆಗುತ್ತೆ. ಓಕೆ, ಥ್ರೂ ಔಟ್ ಕರ್ನಾಟಕ ನಿಮಗೆ ಲೋನ್ ಕೂಡ ಆಗುತ್ತೆ ಸರ್. ಒಂದ್ಸತಿ ಎಕ್ಸಾಕ್ಟಾಗಿ ಒಂದ್ಸತಿ ಲೊಕೇಶನ್ ರ್ಯಾಂಕ್ ಒನ್ ಕಾಸ್ತೆ ಸರ್. ಸರ್ ಲೊಕೇಶನ್ ಬಂದ್ಬಿಟ್ಟು ಔಟರ್ ರಿಂಗ್ ರೋಡ್ ಇದೆಯಲ್ಲ ನಾಯಿಂದಳ್ಳಿ, ಸರ್ವಿಸ್ ರೋಡಲ್ಲಿ ಅಂಡರ್ ಪಾಸ್ ಇದೆ. ಅಂಡರ್ ಪಾಸ್ ತೊಗೊಳ್ತಿದ್ದಂಗೆ 11ನೇ ಕ್ರಾಸಲ್ಲಿ ರೈಟ್ ಸೈಡೇ ನಮ್ಮದು ಲೊಕೇಟ್ ಆಗಿರುತ್ತೆ. ಓಕೆ, ಸೊ ಅಕಸ್ಮಾತ್ ಲೊಕೇಶನ್ ಕನ್ಫ್ಯೂಸ್ ಆಗುತ್ತೆ ತಲೆ ಕೆಡಿಸ್ಬಿಡಿ, ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಡೈರೆಕ್ಟಾಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು. ಸೊ ಸರ್, ಆಮೇಲೆ ನಮ್ಮ ವ್ಯೂಸ್ಗೆ ಒಳ್ಳೊಳ್ಳೆ ಗಾಡಿಗಳು ಒಳ್ಳೊಳ್ಳೆ ಪ್ರೈಸಲ್ಲಿ ಕೊಡಿ ಸರ್. ಒಳ್ಳೆ ಗಾಡಿ, ಒಳ್ಳೆ ಗುಡ್ ಕಂಡೀಷನ್ ಗಾಡಿ, ಒಳ್ಳೆ ಪ್ರೈಸಲ್ಲಿ. ನಮ್ಮ ಆಫೀಸ್ ಹೆಸರೇ ರ್ಯಾಂಕ್ 1 ಸರ್. ಗಾಡಿ ಕಂಡೀಷನ್ ರ್ಯಾಂಕ್ 1 ಆಗಿರುತ್ತೆ ನಿಮಗೆ. ಓಕೆ, ಸೊ ಯಾರಾದರೂ ಒಂದು ಒಳ್ಳೆ ಬೆಸ್ಟ್ ವೆಹಿಕಲ್ ಹುಡುಕಿದ್ರೆ ಆರಾಮಾಗಿ ಬರ್ಬೋದು ನೀವು ರ್ಯಾಂಕ್ ಒನ್ ಕಾಸ್ಗೆ. ಸೊ ತಡ ಮಾಡೋದು ಸರ್, ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಸರಿ, ಓಕೆ. ಸೊ ಹಾಗೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬನ್ನಿ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಸೊ ಮೊದಲನೇ ಗಾಡಿನ ಡಿಮ್ಯಾಂಡೆಡ್ ಗಾಡಿನೇ ಒಂದು ಸ್ವಿಫ್ಟ್ ಇದೆ ಸರ್. ಏನು ಸರ್ ಡೀಟೇಲ್ಸ್? ಸರ್ ಸ್ವಿಫ್ಟ್ 2006 ಮಾಡಲು VXC ವೇರಿಯಂಟು, ಅದರಲ್ಲೂ ಬ್ಲೂ ಕಲರಲ್ಲಿ ಇದೆ ಸರ್. ಓಕೆ, ಭಾಳ ರಿಯರ್ ಕಲರ್ ಅಂತಾನೆ ಹೇಳ್ಬೋದು. ಸೊ ಯಾರಾದರೂ ಒಂದು ಸ್ವಿಫ್ಟ್ ಹುಡ್ತಿರೋರಿಗೆ ಪೆಟ್ರೋಲು VXI ವೇರಿಯಂಟು, ಬಾಡಿ ಲೈನ್ ಕೂಡ ಸಖತ್ತಾಗಿ ಮೇಂಟೈನ್ ಮಾಡಿದ್ರೆ, ಒಂದು ಡೆಂಟ್ ಆಗಲಿ ಸ್ಕ್ರಾಚಸ್ ಆಗಲಿ ಏನಿಲ್ಲ ಗಾಡೀಲಿ. ಸೊ ಪ್ರೈಸ್ ಆಲ್ಮೋಸ್ಟ್ ನಿಮಗೆ 70% ಟೈರ್ಸ್ ಕೂಡ ಇದೆ, ವಿತ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಗಾಡೀಲಿ. ಈ ಥರ ಮಿಂಟ್ ಕಂಡೀಷನ್ ಗಾಡಿ ಸ್ವಿಫ್ಟು. ಸೊ 2006 ಅಲ್ಲ ಸರ್ ಇದು? ಹಾಂ, 2006 ಥರ್ಡ್ ಓನರ್ಶಿಪ್ ಆಗಿದೆ. ಓಕೆ, VXI AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಥರ ಆಪ್ಷನ್ ಬರುತ್ತೆ ನಿಮಗೆ. ಸರ್ ಪ್ರೈಸ್ ಬಂದುಬಿಟ್ಟು 1,85,000 ಕೊಟ್ಟು ಮಾಡ್ತಾ ಇದ್ದೀನಿ. ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿದ್ರೆ ಇನ್ನೂ ಒಂದು 10,000 ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. 1,75,000ಗೆ ಶಿಫ್ಟ್ ಕೊಡ್ತೀನಿ. ಓಕೆ, 1,75,000ಕ್ಕೆ ನಿಮಗೆ ಒಂದು ಸ್ವಿಫ್ಟು ಪೆಟ್ರೋಲ್ ವೇರಿಯಂಟು, ಅದು VXI ವೇರಿಯಂಟು. ಸೊ ಹಾಗೆ ಸೊ ಇದ್ರದ್ದು ಬೇಡ ನನಗೆ 7 ಸೀಟರ್ ಗಾಡಿ ಸುಜುಕಿಲಿ ಬೇಕು ಅನ್ನೋರಿಗೆ ಒಂದು Ertiga ಇದೆ. ಸೊ ಡಿಮ್ಯಾಂಡೆಡ್ ಗಾಡಿ. ಏನು ಸರ್ ಡೀಟೇಲ್ಸು? ಸರ್ 2016 VDI ಆಪ್ಷನಲ್ಲು 80,000 ಓಡಿದೆ ವಿತ್ ರಿಕಾರ್ಡ್ ಸರ್. 4x4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಓಕೆ, ಆಪ್ಷನಲ್ ಗಾಡಿ ಸರ್ ಇದು. ಓಕೆ, ಸೊ ಯಾರು ಒಂದು ಒಳ್ಳೆ Ertiga ಹುಡುಕ್ತಾರವ್ರಿಗೆ ನೋಡಿ, ಅದು VDI ಡೀಸೆಲ್ ಇಂಜಿನ್, HSVS ಇಂಜಿನ್ನು ನಿಮಗೆ. ಸೊ ಸ್ಮಾರ್ಟ್ ಹೈಬ್ರಿಡ್ ಸಿಸ್ಟಮು. ಸೊ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು ಎಲ್ಲ ಬರುತ್ತೆ ಗಾಡೀಲಿ. ಒಂಥರ ಚಿಂದಿ ಗಾಡಿ ಅಂತಲೇ ಹೇಳ್ಬೋದು ಗಾಡಿ. ಸೊ ಒಂದು ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು ಗಾಡಿ, ಒಂದು ಸ್ವಿಫ್ಟ್ Ertiga. ಸೊ ಯಾರು ಒಂದು Ertiga ಹುಡುಕ್ತಾರವ್ರಿಗೆ ಒಂದು ಒಳ್ಳೆ ಆಪ್ಷನಲ್ಲಿದೆ. ಸೊ ಪ್ರೈಸ್ ಏನಾಗುತ್ತೆ ಸರ್ Ertiga? ಸರ್ 2016 ಸಿಂಗಲ್ ಓನರು ಆನ್ ರಿಕಾರ್ಡ್ ಗಾಡಿ, 7,75,000 ಕೊಟ್ಟು ಮಾಡ್ತಾ ಇದ್ದೀನಿ. ಎದುರುಗಡೆ ಬಂದರೆ 7,60,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 7,60,000ಕ್ಕೆ ಒಂದು Ertiga ಬರೀ 1.5 ಲಕ್ಷ ತೊಗೊಂಡು ಬಂದರೆ ಉಳಿದಿದ್ದು ಲೋನ್ ಮಾಡಿಸ್ಕೊಡ್ತೀನಿ. ಓಕೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಟಾಟಾ ಆಲ್ಟ್ರೋಸ್ ಇದೆ. ಸೊ ಚಿಂದಿ ಗಾಡಿ ಅಂತ ಹೇಳ್ಬೋದು. ಸೊ ಏನು ಸರ್ ಇದು ಡೀಟೇಲ್ಸು? ಸರ್ ಟಾಟಾ ಆಲ್ಟ್ರೋಸ್ ಡಾರ್ಕ್ ಎಡಿಷನ್ ವಿತ್ DCA ಗೇರ್ ಬಾಕ್ಸ್ ಸರ್. ಇದು ಆಟೋಮೆಟಿಕ್ ಬರುತ್ತೆ. DCA ಗೇರ್ ಬಾಕ್ಸ್ ಇದು ಆಟೋಮೆಟಿಕ್. ಸೆಕೆಂಡ್ ಓನರ್ಶಿಪ್ ಆಗಿದೆ. ಓಕೆ, ಸೊ ಯಾರಾದರೂ ಒಂದು ಡೀಸೆಲ್, ಅದು ನಿಮಗೆ DCA ಇಂಜಿನು, ಒಂಥರ ಚಿಂದಿ ಗಾಡಿ ಅಂತ ಹೇಳ್ಬೋದು ಆಲ್ಟ್ರೋಸು. ಇದರಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಇದೆ. ಸೊ ಯಾರಾದರೂ ಒಂದು ಟಾಟಾ ಆಲ್ಟ್ರೋಸ್ ಹುಡುಕ್ತಾರವ್ರಿಗೆ ಒಂದು ಒಳ್ಳೆ ಆಪ್ಷನ್. ಡಾರ್ಕ್ ನೈಟ್ ಎಡಿಷನ್ ಅಲ್ಲ ಸರ್ ಇದು? ಡಾರ್ಕ್ ಎಡಿಷನ್ನು ಆಟೋಮೆಟಿಕ್. ಓಕೆ, ಆಟೋಮೆಟಿಕ್ ವೇರಿಯಂಟು, ಒಂಥರ ಚಿಂದಿ ಗಾಡಿ ಅಂತ ಹೇಳ್ಬೋದು. ಸೊ ಇಂಟೀರಿಯರ್ ನೋಡಿದ್ರೆ ನಿಮಗೆ AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಡ್ಯೂಯಲ್ ಏರ್ ಬ್ಯಾಗು, ABS, ಒಳ್ಳೆ ಲೆದರ್ ಸೀಟ್ಸು, ವೆಂಟಿಲೇಟೆಡ್ ಸೀಟ್ಸ್ ಕೂಡ ಇದೆ ನಿಮಗೆ ಗಾಡೀಲಿ. ಸೊ ಒಂಥರ ಟಾಪ್ ಎಂಡ್ ವೇರಿಯಂಟು. ಸೊ ಇದು ಯಾರಾದರೂ ಒಂದು ಪೋಲೋ ಹುಡುಕ್ತಾರವ್ರಿಗೆ ಸ್ವಿಚ್ ಆಗೋಕ್ಕೆ ಬೆಸ್ಟ್ ವೆಹಿಕಲ್, ಯಾಕಂದರೆ ಲೈಕ್ ಅದಕ್ಕಿಂತ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು ಗಾಡಿ. ಸೊ ಪ್ರೈಸ್ ಏನಿದೆ ಸರ್? ಸರ್ 2022 ಮಾಡಲು ಸೆಕೆಂಡ್ ಓನರ್ ಆಗಿದೆ ಸರ್. ರನ್ನಿಂಗ್ ಬರೀ 26,000 ಸರ್, ಆನ್ ರಿಕಾರ್ಡೆಡ್. ಓಕೆ, ರೆಕಾರ್ಡ್ ಸಮೇತ ಇದೆ. ರೆಕಾರ್ಡ್ ಸಮೇತ ಇದೆ. 7.5 ಲಕ್ಷ ಕೊಟ್ಟು ಮಾಡ್ತಾ ಇದ್ದೀನಿ. ಎದುರುಗಡೆ ಬಂದರೆ ಒಂದು 740ಗೆ ಕ್ಲೋಸ್ ಮಾಡ್ಕೊಡ್ತೀನಿ. ಟಾಟಾ ಆಲ್ಟ್ರೋಸು 7,40,000ಗೆ. 7,40,000ಗೆ, ಅದು 26,000 ನೋಡಿರೋ ಗಾಡಿ. ಓಕೆ, ಸೊ ಲೋನ್ ಎಲ್ಲ ಸರ್ ಈ ಗಾಡಿಗೆ? ಸರ್ ಲೋನ್ ಆಲ್ಮೋಸ್ಟ್ ಸಿವಿಲ್ ಚೆನ್ನಾಗಿದ್ರೆ 7 ಲಕ್ಷ ಲೋನೇ ಆಗುತ್ತೆ ಸರ್. ಓಕೆ, ಡಿಪೆಂಡ್ಸ್ ಅಪಾನ್ ಸಿವಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಏನೇ ಆದ್ರೂ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಚೆರಿ ರೆಡ್ ಕಲರ್ ಒಂದು ಸ್ವಿಫ್ಟ್ ಇದೆ ಸರ್. ಸರ್ ಈ ಕಲರ್ ಭಾಳನೇ ಡಿಮ್ಯಾಂಡು. ಶಿಫ್ಟ್ ಅಲ್ಲಾಗ್ಲಿ ಪೋಲೋದಲ್ಲಾಗ್ಲಿ 2010 ಮಾಡಲ್ ಸಿಂಗಲ್ ಓನರ್ ಗಾಡಿ ಸರ್ ಇದು. 10 ಸಿಂಗಲ್ ಓನರ್ ಗಾಡಿ. 10 ಸಿಂಗಲ್ ಓನರ್ ವಿತ್ ಫ್ರೆಶ್ FC ಇನ್ಶೂರೆನ್ಸ್. ಓಕೆ,
ಸೊ ಯಾರಾದರೂ ಒಂದು ಹುಡುಕ್ತಾರೆ ನೋಡಿ, ಸಕ್ಕತ್ತಾಗಿದೆ ಗಾಡಿ ಕೂಡ. ಸ್ವಿಫ್ಟು ಪೆಟ್ರೋಲು VXi ಅಲ್ಲ ಸರ್ ಇದು? VXi ಸರ್. ಓಕೆ, ವಿತ್ AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು ಎಲ್ಲ ಇದೆ ಗಾಡೀಲಿ. ಒಂಥರ ಚಿಂದಿ ಗಾಡಿ ಅಂತಲೇ ಹೇಳ್ಬೋದು ಗಾಡಿ. ಸೊ AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ಗಾಡೀಲಿ. ಯಾರಾದರೂ ಒಂದು ಸ್ವಿಫ್ಟು 2010 ಮಾಡಲು ಸಿಂಗಲ್ ಓನರ್ ಗಾಡಿ. ಪ್ರೈಸ್ ಏನೋ ಮತ್ತೆ ಸ್ವಿಫ್ಟು ಸರ್? ಪ್ರೈಸ್ ಬಂದ್ಬಿಟ್ಟು ಗಾಡಿದು 3,10,000 ಕೋಟ್ ಮಾಡ್ತಾ ಇದ್ದೀವಿ. ಎದುರುಗಡೆ ಬಂದರೆ 2,90,000ಗೆ ಒಳ್ಳೆ ಬೆಸ್ಟ್ ಡೀಲಲ್ಲೇ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಓಕೆ, 2,90,000ಕ್ಕೆ ನಿಮ್ಗೆ ಒಂದು ಸ್ವಿಫ್ಟು VXi ಪೆಟ್ರೋಲ್ ವೇರಿಯಂಟ್ ಸಿಗ್ತಾ ಇರೋದು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಲೋ ಬಜೆಟ್ ಗಾಡಿ ಅಂತ ಹುಡುಕೋರಿಗೆ ಒಂದು ಆಲ್ಟೋ ಕೂಡ ಇದೆ ಸರ್. ಡೀಟೇಲ್ಸು ಸರ್, ಆಲ್ಟೋ ಬಂದ್ಬಿಟ್ಟು 2010 LXi ಸೆಕೆಂಡ್ ಓನರ್ ಆಗಿದೆ. ಓಕೆ, ಸಿಲ್ವರ್ ಕಲರ್, ಭಾಳ ಅಂದರೆ ಭಾಳನೇ ಚೆನ್ನಾಗಿದೆ ಗಾಡಿ. 57,000 ರನ್ನಿಂಗ್ ಇದೆ ಅಷ್ಟೇ. ಓಕೆ, ಸೆಂಟ್ರಲ್ ಲಾಕ್ ಜೊತೆಗೆ ಇದೆ. ಓಕೆ, ಜಸ್ಟ್ 57,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋ ಗಾಡಿ. ಸೊ ಬಾಡಿ ಲೈನ್ ಕೂಡ ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಫೀಚರ್ಸ್ ವೈಸ್ ನೋಡೋದಾದ್ರೆ ನಿಮಗೆ AC, ಸೊ 4 ಪವರ್ ವಿಂಡೋಸು ಎಲ್ಲ ಇದೆ ಗಾಡೀಲಿ. ಒಂಥರ ಚಿಂದಿ ಗಾಡಿ, ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ನಿಮಗೆ ಗಾಡೀಲಿ. ಸೊ ಆಲ್ಟೋ ನೋಡೋರಿಗೆ ಪ್ರೈಸ್ ಏನಿದೆ ಸರ್? ಸರ್, ಪ್ರೈಸ್ ಬಂದ್ಬಿಟ್ಟು 2 ಲಕ್ಷ ಕೋಟ್ ಮಾಡ್ತಾ ಇದ್ದೀವಿ. ಎದುರುಗಡೆ ಬಂದರೆ 1,90,000ಗೆ ಫೈನಲ್ ಡೀಲ್ ಮಾಡಿಕೊಡ್ತೀನಿ ಸರ್. ಇದು 1,90,000ಕ್ಕೆ 2010 ಮಾಡಲ್ ಗಾಡಿ ಒಂದು ಆಲ್ಟೋ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ವ್ಯಾಗನರ್ ಇದೆ ಸರ್. ಸರ್, ವ್ಯಾಗನಾರು ZXi ಪ್ಲಸ್ ಆಟೋಮೆಟಿಕ್ ಸರ್. ಇದು 2022 ಮಾಡಲು ಸಿಂಗಲ್ ಓನರ್ ಆಗಿರುತ್ತೆ ಗಾಡಿ. ಓಕೆ, ಸೊ ರೇರಲ್ಲಿ ನಿಮಗೆ ಡಿಫಾಗರು, ವೈಪರ್ ಎಲ್ಲ ಇದೆ. ಟಾಪ್ ಎಂಡ್ ವೇರಿಯಂಟು ವ್ಯಾಗನರು. ಸೊ ಒಳ್ಳೆ ಲೆಗ್ ಸ್ಪೇಸ್, ಬೂಟ್ ಸ್ಪೇಸ್ ಎಲ್ಲ ಇದೆ ನಿಮ್ಮ ಗಾಡೀಲಿ. ಸೊ ಒಂದು ಕಂಫರ್ಟಬಲ್ ಆಗಿ ವೆಹಿಕಲ್ ಬೇಕು ಅನ್ನೋರಿಗೆ ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಗಾಡಿ. ಸೊ ಯಾರಾದರೂ ಒಂದು ವ್ಯಾಗನರ್ ಅವ್ರಿಗೆ 2022 ಮಾಡಲ್ ಗಾಡಿ. ಸೊ ವಿತ್ AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಡ್ಯುಯಲ್ ಏರ್ ಬ್ಯಾಗು, ABSಸು, ನಿಮಗೆ ಆಫ್ಟರ್ ಮಾರ್ಕೆಟ್ ಸಿಸ್ಟಮ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ಒಂಥರ ಚಿಂದಿ ಗಾಡಿ ಅಂತ ಹೇಳ್ಬೋದು. ಆಟೋಮೆಟಿಕ್ ವೇರಿಯಂಟು. ಪ್ರೈಸ್ ಏನಿದೆ ಸರ್? ಸರ್, ಇದರಿಂದ ಪ್ರೈಸ್ ಬಂದ್ಬಿಟ್ಟು 5,65,000 ಕೋಟ್ ಮಾಡ್ತಾ ಇದ್ದೀನಿ. ಎದುರುಗಡೆ ಬಂದರೆ ಒಂದು 5,45,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 5,40,000 ವೆರಿ ಲೆಸ್ ಡ್ರೈವಿನ್ ಗಾಡಿ. ಇದು ಸಿಂಗಲ್ ಓನರು, ಎಲ್ಲ ಶೋರೂಮ್ ಮೇಂಟೆನೆನ್ಸ್. ಓಕೆ, ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ವೋಕ್ಸ್ವ್ಯಾಗನ್ ವೆಂಟೋ ಪೋಲೋ. ಓಕೆ, ಸಾರಿ, ಪೋಲೋ ಇದೆ. ಇದು ಡೀಟೇಲ್ ಸರ್? ಸರ್, ಪೋಲೋ ಹೈಲೈನ್ ಡೀಸೆಲ್ ಸರ್. 2015 ಮಾಡಲ್, ಥರ್ಡ್ ಓನರ್ಶಿಪ್ ಆಗಿದೆ. ಬರೀ 75,000 ರನ್ ಆಗಿದೆ ಗಾಡಿ. ಓಕೆ, ಹೈಲೈನ್ ಡೀಸೆಲ್ ಅಲ್ಲ ಸರ್ ಇದು? ಹೈಲೈನ್ ಡೀಸೆಲ್. ಓಕೆ, ಡಿಮ್ಯಾಂಡೆಡ್ ಗಾಡಿ, ಡೀಸೆಲ್ ವೇರಿಯಂಟು, ಒಂದು ವೋಕ್ಸ್ವ್ಯಾಗನ್ ಪೋಲೋ. ಸೊ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಡ್ಯುಯಲ್ ಏರ್ ಬ್ಯಾಗು, ABSಸು, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲನೂ ಇದೆ ಗಾಡೀಲಿ. ವಿತ್ ರೇರಲ್ಲಿ ನಿಮಗೆ ಡಿಫಾಗರ್, ವೈಪರು, ಟೈರ್ಸ್ ಆಲ್ಮೋಸ್ಟ್ ನಿಮಗೆ 60 to 70% ಟೈರ್ಸ್ ಕೂಡ ಇದೆ. ಪ್ರೈಸ್ ಏನಿದೆ ಸರ್ ಇದ್ರದ್ದು? ಸರ್, ಪ್ರೈಸ್ ಬಂದ್ಬಿಟ್ಟು ಮಾರ್ಕೆಟಿಗೆ ಚಾಲೆಂಜಿಂಗ್ ಪ್ರೈಸಲ್ಲಿ ಕೊಡ್ತೀನಿ ಸರ್. ಪೋಲೋ ಲವರ್ಸಿಗೆ ಒಳ್ಳೆ ಪ್ರೈಸ್ ಅಂತಾನೆ ಹೇಳ್ಬೋದು. 4,25,000 ರೂಪಾಯಿ ಕೊಟ್ಟು ಮಾಡ್ತಾ ಇದ್ದೀನಿ. ಬಂದರೆ 4,10,000 ಕೊಡ್ತೀನಿ ಸರ್. ಸೊ 2015 ಮಾಡಲ್ ಗಾಡಿ, 2015 ಮಾಡಲ್ ಡೀಸೆಲ್ ವೇರಿಯಂಟ್, ಅದರಲ್ಲೂ ಹೈಲೈನು. 4,10,000 ಕ್ಲೋಸ್ ಮಾಡಿಕೊಡ್ತೀನಿ. ಓಕೆ, ಸೊ ಹಾಗೆ ನೆಕ್ಸ್ಟ್ ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ, ಸೊ ರಿಡ್ಜ್ ಇದೆ. ಸೊ ಏನು ಸರ್ ರಿಡ್ಜ್ ಡೀಟೇಲ್ಸು? ಸರ್, 2013 VXi ಪೆಟ್ರೋಲ್ ವೇರಿಯಂಟ್, ಸಿಂಗಲ್ ಓನರ್ ಸರ್. ಬರೀ 43,000 ಓಡಿದೆ. ಜಸ್ಟ್ 43,000 ಅಷ್ಟೇ. 43,000 ಓಡಿದೆ. ಸೆಕೆಂಡ್ ಸೆಟ್ ಆಫ್ ಟೈರ್ ಬ್ರ್ಯಾಂಡ್ ನ್ಯೂ ಹಾಕ್ಸಿದ್ದಾರೆ. ಓಕೆ, ಸೊ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸು ಎಲ್ಲ ಇದೆ ಗಾಡೀಲಿ, ನೋಡ್ತಾ ಇರ್ಬೋದು. ಸೊ VXi ರೇರಲ್ಲಿ ನಿಮಗೆ ಒಳ್ಳೆ ಗಾಡಿ ಕೂಡ ಮಿಂಟ್ ಕಂಡೀಷನಲ್ಲಿದೆ. ಸೊ 2013 ಮಾಡಲ್ ಗಾಡಿ ರಿಡ್ಜ್ ಎಷ್ಟಾಗುತ್ತೆ ಸರ್ ಪ್ರೈಸು? ಸರ್, ಪ್ರೈಸ್ ಬಂದ್ಬಿಟ್ಟು 3,75,000 ಕೊಟ್ಟು ಮಾಡ್ತಾ ಇದ್ದೀನಿ. ನಮ್ಮ ಆಫೀಸಿಗೆ ವಿಸಿಟ್ ಮಾಡಿದ್ರೆ 3,50,000ಗೆ ಫೈನಲ್ ಟು ಫೈನಲ್ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 3.5 ಲಕ್ಷಕ್ಕೆ ಫೈನಲ್ ಆಗುತ್ತೆ ಗಾಡಿ? 3.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ. ಓಕೆ, ಸೊ ಹಾಗೆ ಸೊ ಸ್ವಿಫ್ಟಲ್ಲಿ ಡಿಮ್ಯಾಂಡೆಡ್ ಕಲರ್ ನೋಡಾಯ್ತು ಸರ್. ಸೊ ಇವಾಗ ಪೋಲೋಲ್ಲಿ ಇದೆ ಚಾನ್ಸು. ಸೊ ರೆಡ್ ಕಲರು ಏನು ಸರ್ ಇದು ಡೀಟೇಲ್ಸು? ಸರ್, 2013 ಹೈಲೈನು, ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್ ಸರ್. ಓಕೆ, 2013 ಹೈಲ್ಯಾಂಡ್ ಪೆಟ್ರೋಲ್. ಓಕೆ, ವಿತ್ AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಅಲಾಯ್ಸು, ರೇರಲ್ಲಿ ನಿಮಗೆ ಡಿಫಾಗರ್, ವೈಪರ್ ಎಲ್ಲನೂ ಇದೆ. ಯಾರಾದರೂ ಒಂದು ವೋಕ್ಸ್ವ್ಯಾಗನ್ ಪೋಲೋ ಹುಡುಕೋರಿಗೆ ಒಂಥರ ಚಿಂದಿ ಗಾಡಿ ಅಂತ ಹೇಳ್ಬೋದು. ಡ್ಯುಯಲ್ ಏರ್ ಬ್ಯಾಗು, ABS, ಒಳ್ಳೆ ಲೆದರ್ ಸೀಟ್ಸ್ ಎಲ್ಲನೂ ಸಮೇತ ಸಿಗುತ್ತೆ ಈ ಗಾಡೀಲಿ. ಸೊ ರೆಡ್ ಕಲರ್ ವೋಕ್ಸ್ವ್ಯಾಗನ್ ಪೋಲೋ ಪ್ರೈಸ್ ಏನಿದೆ ಸರ್? ಸರ್, 4,25,000 ಕೊಟ್ಟು ಮಾಡ್ತಾ ಇದ್ದೀನಿ. ಭಾಳ ಅಂದರೆ ಭಾಳನೇ ಡಿಮ್ಯಾಂಡೆಡ್ ಕಲರ್ ಇದು. ಹೌದು, ಒಂದು 4,10,000 ಕ್ಲೋಸ್ ಮಾಡ್ಕೊಡ್ತೀನಿ. ಇದು ಕೂಡ ನಿಮಗೆ 4,10,000 ರೂಪಾಯಿಗೆ ಸಿಗುತ್ತೆ. ನಿಮಗೆ ಪೆಟ್ರೋಲ್ ಬೇಕಾದ್ರೆ 4,10,000 ರೂಪಾಯಿಗೆ ಸಿಗುತ್ತೆ. ಡೀಸೆಲ್ ಬೇಕಾದ್ರೂ 4,10,000 ರೂಪಾಯಿಗೆ ಸಿಗುತ್ತೆ. ಸೊ ಯಾವ್ದು ಬೇಕಂದರೆ ಯಾವುದು ಬೇಕಾದ್ರೂ ನೀವು ತೊಗೊಂಡೋಗ್ಬೋದು ಆರಾಮಾಗೆ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ಇಟಿಯೋಸ್ ಇದೆ. ಸೊ ಡಿಮ್ಯಾಂಡೆಡ್ ಗಾಡಿ. ಸೊ ಏನು ಸರ್ ಇದು ಡೀಟೇಲ್ಸ್? ಇನ್ನೊಂದು ಸರ್, ಇದು ಬಂದ್ಬಿಟ್ಟು 2011 ಸೆಕೆಂಡ್ ಓನರ್ ಆಗಿದೆ. VX ವೇರಿಯಂಟು, ಪೆಟ್ರೋಲು, ನಿಮಗೆ AC ಪವರ್ ಸ್ಟೇರಿಂಗು, ಏರ್ ಬ್ಯಾಗು, ಅಲಾಯ್ ವೀಲ್ಸು ಎಲ್ಲ ಬಂದ್ಬಿಡುತ್ತೆ. ಟಾಪ್ ಆ್ಯಂಡ್ ಗಾಡಿ ಸರ್ ಇದು. ಓಕೆ, ಇದರಲ್ಲಿ ನಿಮಗೆ AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಡ್ಯುಯಲ್ ಏರ್ ಬ್ಯಾಗು, ABS, ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ನಿಮಗೆ ಗಾಡೀಲಿ. ಸೊ ಬಾಡಿಯಲ್ಲಿ ನೋಡ್ತಾ ಇರೋದು ಏನು ಸಕ್ಕದಾಗಿ ಮೇಂಟೈನ್ ಮಾಡಿದ್ದಾರೆ. ವಿತ್ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಟೈರ್ಸು, ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲನೂ ಇದೆ ಗಾಡೀಲಿ. ಸೊ ಇಟಿಯೋಸ್ ಏನೋ ಸರ್ ಪ್ರೈಸು? ಸರ್, ಇಟಿಯೋಸ್ ಪ್ರೈಸ್ ಬಂದ್ಬಿಟ್ಟು 3,45,000 ಕೊಟ್ಟು ಮಾಡ್ತಾ ಇದ್ದೀನಿ. ಎದುರುಗಡೆ ಬಂದರೆ 3,15,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 3,15,000ಕ್ಕೆ? 3,15,000ಕ್ಕೆ 2011 ಸೆಕೆಂಡ್ ಓನರ್ ಪೆಟ್ರೋಲ್ ಗಾಡಿ, ಟಾಪ್ ಎಂಡ್. ಓಕೆ, ಸೊ ಹಾಗೆ ನೆಕ್ಸ್ಟ್ ಇನ್ನೊಂದು ರಿಡ್ಜ್ ಇದೆ ಸಿಲ್ವರ್ ಕಲರ್. ಇದು ಡೀಟೇಲ್ಸ್ ಸರ್? ಸರ್, ಇದು 2010 ಸೆಕೆಂಡ್ ಓನರು, 75,000 ರನ್ ಆಗಿದೆ. ಓಕೆ, ವಿತ್ ರಿಕಾರ್ಡ್ ಗಾಡಿ. ಯಾವುದೇ ಥರ ನಿಮಗೆ ಕೆಲಸ ಇಲ್ಲ ಗಾಡಿಯಲ್ಲಿ. ಓಕೆ,
ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಇದೆ ಸರ್ ಗಾಡಿಗೆ. ಸೊ ಪ್ರೈಸ್ ಏನಾಗುತ್ತೆ ಸರ್? ಸರ್ 2,65,000 ಹೇಳ್ತಾ ಇದ್ದೀನಿ, ಎದುರುಗಡೆ ಬಂದರೆ 260ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 2,60,000ಕ್ಕೆ ನಿಮಗೆ ಒಂದು ರೀಡ್ ಸಿಗ್ತದೆ. ಸೊ ಸಿಲ್ವರು ಬೇಡ ಅಂತಂದ್ರೆ ನಿಮಗೆ ಒಂದು ಮೆರೂನ್ ಕಲರ್ ಇದೆ. ಇದು ಡೀಟೇಲ್ಸ್ ಸರ್? 2010 ಸೆಕೆಂಡ್ ಓನರು VXE ವೇರಿಯಂಟ್ ಸರ್. ಓಕೆ ಸರ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಅದು 275 ಕೊಟ್ಟು ಮಾಡ್ತಾ ಇದ್ದೀನಿ, ಒಂದು 2,60,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 2,60,000ಕ್ಕೆ ನಿಮಗೆ ಒಂದು ಇದು ಕೂಡ ನಿಮಗೆ ಒಂದು 13 ಮಾಡಲ್ ಒಂದು ರೀಡ್ ಸಿಗ್ತಾ ಇದೆ ಸರ್. ಇನ್ನೊಂದು ಗ್ರೇ ಕಲರ್ ಒಂದು Volkswagen Polo ಸರ್. ಪೋಲೋ 2013 ಮಾಡಲ್ ಕಂಫರ್ಟ್ ಲೈನ್ ಸರ್. ಜಸ್ಟ್ 50,000 ರನ್ ಆಗಿದೆ. ಗಾಡಿಯಲ್ಲಿ ಯಾವುದೇ ತರ ಖರ್ಚಿಲ್ಲ. ಬೋತ್ ಎರಡಕ್ಕೆ ಕೀ ಅವೈಲೇಬಲ್ ಇದೆ ಸರ್. ಓಕೆ ಸೊ ಯಾರಾದ್ರೂ ಒಂದು Volkswagen Polo ಹೈಲೈನ್ ಅಲ್ಲ ಸರ್ ಇದು? ಕಂಫರ್ಟ್ ಲೈನ್ ವೇರಿಯಂಟು. ಸೊ ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾರಾದರೂ ಒಂದು Volkswagen Polo ಹುಡುಕೋರಿಗೆ ಒಂಥರ ಚಿಂದಿ ಗಾಡಿ ಅಂತಲೇ ಹೇಳ್ಬೋದು. ಸೊ ಫೀಚರ್ಸ್ ವೈಸ್ ನೋಡಿದ್ರೆ ನಿಮಗೆ AC, ಪವರ್ ಸ್ಟೀರಿಂಗು, ಪವರ್ ವಿಂಡೋಸು, ಡ್ಯೂಯಲ್ ಏರ್ ಬ್ಯಾಗು, ABS, ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ನಿಮಗೆ Volkswagen Polo. ಪ್ರೈಸ್ ಏನಿದೆ ಸರ್? ಸಿಂಗಲ್ ಓನರು 50,000 ನೋಡಿದೆ. ಪ್ರೈಸ್ ಬಂದ್ಬಿಟ್ಟು 4 lakh ಕೊಟ್ಟು ಮಾಡ್ತಾ ಇದ್ದೀವಿ ಸರ್. ಒಂದು 385ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. 3,85,000ಕ್ಕೆ Volkswagen Polo ವಿತ್ ಅನ್ಯೂಸ್ ಸ್ಟೆಪ್ನಿ ಇದೆ ಸರ್ ಗಾಡಿಯಲ್ಲಿ. ಓಕೆ ಜಸ್ಟ್ ಫ್ಯೂಯಲ್ ಅಂಡ್ ಡ್ರೈವ್ ಕಂಡೀಷನ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಮಾರುತಿ 800 ಇದೆ ಸರ್. ಸರ್ 800 MPFI ಇಂಜಿನ್ 2004 ಮಾಡಲು. ಓಕೆ ಪ್ಯೂರ್ ಪೆಟ್ರೋಲ್ ಸರ್. 4x4 ಬ್ರ್ಯಾಂಡ್ ನ್ಯೂ ಟೈರ್ ಇದೆ. 5 ವರ್ಷ ಫ್ರೆಶ್ FC ಇನ್ಶೂರೆನ್ಸ್ ಜೊತೆಗಿದೆ ಸರ್ ಗಾಡಿ. ಓಕೆ ಯಾರು ಒಂದು ಲೋ ಬಜೆಟಲ್ಲಿ ಒಂದು ಮನೆಗೆ ಒಂದು ಕಾರ್ ಬೇಕು ಅಂತ ಏನಾದ್ರು ಹುಡುಕೋರಿಗೆ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಅದು MP5 ಇಂಜಿನು. ಸೊ ಪ್ರೈಸ್ ಏನಾಗುತ್ತೆ ಸರ್? ಸರ್ ಪ್ರೈಸ್ ಬಂದ್ಬಿಟ್ಟು 1 ಲಕ್ಷ ಹೇಳ್ತಾ ಇದ್ದೀವಿ, 95,000ಗೆ ಫೈನಲ್ ಮಾಡ್ಕೊಡ್ತೀನಿ ಸರ್. ಸೊ ವೈಟ್ ಕಲರ್ ಒಂದು i20 ಇದೆಯಲ್ಲ ಸರ್? ಸರ್ ವೈಟ್ ಕಲರ್ i20 2011 ಸಿಂಗಲ್ ಓನರು. ಓಕೆ ಡೀಸೆಲ್ ಗಾಡಿ ಸರ್. ಡೀಸೆಲ್ ಗಾಡಿ ಅದರಲ್ಲೂ ಆಸ್ಟಾ ವೇರಿಯಂಟು. ನಿಮಗೆ ಏರ್ ಬ್ಯಾಗು, ABS, ಅಲಾಯ್ ವೀಲ್ಸ್ ಎಲ್ಲ ಬಂದ್ಬಿಡುತ್ತೆ ಕಂಪ್ನಿಯಿಂದಾನೆ. ಓಕೆ ರಿಯಲ್ಮಿ D5 ವೈಪರ್ ಟಾಪ್ ಎಂಡ್ ವೇರಿಯಂಟ್ ಒಂದು i20 ಇರೋದು ನಿಮಗೆ. ಸೊ ಒಳ್ಳೆ ಮೈಲೇಜ್ ಗಾಡಿ ಅಂತಾನೆ ಹೇಳ್ಬೋದು. ಅಬೌಟ್ 20 ಮೈಲೇಜ್ ಬರುತ್ತೆ. ಓಕೆ ಪ್ರೈಸ್ ಸರ್? ಸರ್ ಪ್ರೈಸ್ ಬಂದ್ಬಿಟ್ಟು ಗಾಡಿದು ನಾವು 3,10,000 ಕೊಟ್ಟು ಮಾಡ್ತಾ ಇದ್ದೀವಿ, ಎದುರುಗಡೆ ಬಂದರೆ ಒಂದು 2,95,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಸಿಂಗಲ್ ಓನರ್ i20 2,95,000ಕ್ಕೆ. 2,95,000ಗೆ ಮಾರ್ಕೆಟಲ್ಲಿ ಪೆಟ್ರೋಲ್ ಕೊಡ್ತಾ ಇಲ್ಲ, ನಾವು ಡೀಸೆಲ್ ಕೊಡ್ತಾ ಇದ್ದೀವಿ, ಅದರಲ್ಲೂ ಸಿಂಗಲ್ ಓನರ್.